ಹೆಲೋ ಎವ್ರಿವನ್, ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋದು ಸಿವಿಲ್ ಜಡ್ಜ್ಮೆಂಟ್ ಹಾಗೂ ಕ್ರಿಮಿನಲ್ ಜಡ್ಜ್ಮೆಂಟ್ ಪೇಪರ್. ಕರ್ನಾಟಕ ಸಿವಿಲ್ ಜಡ್ಜ್ ಎಕ್ಸಾಮ್ ಮೇನ್ಸ್ನ ತಯಾರಿ ಮಾಡ್ಕೊಳ್ತಿರುವಂಥ ಪ್ರತಿಯೊಬ್ಬ ಸ್ಟೂಡೆಂಟಿಗೆ ಇಂಪಾರ್ಟೆಂಟ್ ಆಗಿರುವಂಥ ವಿಡಿಯೋ. ಈ ವಿಡಿಯೋ ನಿಮಗೋಸ್ಕರ. ದಟ್ ಇಸ್ ಹೇಗೆ ಜಡ್ಜ್ಮೆಂಟ್ ರೈಟಿಂಗ್ ಪೇಪರಲ್ಲಿ ನಾವು ಸ್ಟ್ರಾಟಜೈಸ್ ಮಾಡಬಹುದು, ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ಕೋಬೇಕಾಗತ್ತೆ. ಬಿಕಾಸ್ 2023 ಕ್ರಿಮಿನಲ್ ಜಡ್ಜ್ಮೆಂಟ್ ಪೇಪರ್ ವಾಸ್ ದ ಲೆಂದಿಯೆಸ್ಟ್. ಯಾಕಂತಂದರೆ ಇದುವರೆಗೂ ಕೊಟ್ಟಂಥ ಕ್ರಿಮಿನಲ್ ಜಡ್ಜ್ಮೆಂಟ್ ಪೇಪರಲ್ಲಿ ತುಂಬ ಹೆಚ್ಚಿನ ಒಂದು ನಂಬರ್ ಆಫ್ ವಿಟ್ನೆಸಸ್ನ ಹಾಕಿ ಕೊಟ್ಟಂಥ ಪೇಪರ್. ಅದರಿಂದ ಪೇಪರ್ ಲೆಂದಿ ಆಗಿತ್ತು. ಹಾಗಂತ ಪೇಪರ್ ಬರೆಯೋದಕ್ಕೆ ಆಗಲಿಲ್ಲ ಅಂತಲ್ಲ, ಬರೆದು ಇಂಟರ್ವ್ಯೂ ಕೊಟ್ಟು ಜಡ್ಜ್ ಆಗಿರುವಂಥ ಸ್ಟೂಡೆಂಟ್ಸ್ ಇದ್ದಾರೆ. ಪೇಪರ್ ಕಂಪ್ಲೀಟ್ ಮಾಡೋದು ಇಸ್ ಡೆಫಿನೆಟ್ಲಿ ಅ ಟಾಸ್ಕ್. ಸೊ ಹಾಗಾಗಿ ಹೇಗೆ ನಾವು ಟೈಮ್ ಮ್ಯಾನೇಜ್ ಮಾಡ್ಕೋಬಹುದು ಅನ್ನೋದನ್ನು ಈ ವಿಡಿಯೋಲಿ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ವಾತಿ ಲಾ ಅಕಾಡೆಮಿಗೆ ಸ್ವಾಗತ. ನಾನು ಸ್ವಾತಿ. ಆ್ಯಂಡ್ ಇದು ನಮ್ಮ ಮೇನ್ಸ್ ಸಕ್ಸಸ್ ಬ್ಯಾಚ್ ಅಂತ ಹೊಸ ಮೇನ್ಸ್ ಬ್ಯಾಚ್ ಸ್ಟಾರ್ಟ್ ಆಗಿರೋದು ಫ್ರಮ್ ಸ್ವಾತಿ ಲಾ ಅಕಾಡೆಮಿ. ಸೊ ಇಲ್ಲಿ ಬ್ಯಾಚಸ್ ನಿನ್ನೆಯಿಂದ ಸ್ಟಾರ್ಟ್ ಆಗಿದೆ. ದಟ್ ಇಸ್ ಫ್ರಮ್ 23rd ಎಟ್ ಅ ವೆರಿ ನಾಮಿನಲ್ ಪ್ರೈಸ್. ತುಂಬಾ ಒಂದು ರೀಸನಬಲ್ ಪ್ರೈಸಲ್ಲಿ. ಆ್ಯಂಡ್ ಈ ಬ್ಯಾಚ್ನಲ್ಲಿ 4 ಸಬ್ಜೆಕ್ಟನ್ನು, ದಟ್ ಈಸ್ ಲಾ ಪೇಪರ್ 1, ಟ್ರಾನ್ಸ್ಲೇಷನ್, ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್ ಪೇಪರ್ ಕಂಪ್ಲೀಟ್ಲಿ ಕಾಂಪ್ರಿಹೆನ್ಸಿವ್ಲಿ ಅಂತ ಅದಕ್ಕಿಂತ ಆ್ಯಕ್ಚುಲಿ ಎಕ್ಸಾಮ್ನ ಟೈಮ್ ಕನ್ಸ್ಟ್ರೇಂಟ್ನ ಕನ್ಸಿಡ್ರೇಷನಲ್ಲಿ ತಗೊಳ್ತಾ ಬ್ಯಾಚ್ ನಡೀತಿರೋವಂಥದ್ದು. ಸೊ ಈ ಬ್ಯಾಚ್ ನಿಮಗೆ ಪ್ರಾಕ್ಟೀಸ್, ನಿಮ್ಮ ಒಂದು ಟೆಸ್ಟ್ ಬಗ್ಗೆನೂ ಫೋಕಸ್ಡ್ ಇರುತ್ತೆ. ಹಾಗೆ ನಿಮ್ಮ ಟೆಸ್ಟ್ನ ಕರೆಕ್ಷನ್ ಮಾಡಿ ಫೀಡ್ಬ್ಯಾಕ್ ಫಾರ್ ಯೋರ್ ಇಂಪ್ರೂವ್ಮೆಂಟ್, ಅದು ನಮ್ಮ ಪ್ರೈಮರಿ ಫೋಕಸ್ಸೂ ಸಹ ಆಗಿರುತ್ತೆ. ಸೊ ಅಪಾರ್ಟ್ ಫ್ರಮ್ ಗೈಡೆನ್ಸ್, ನಿಮ್ಮ ರೆಗ್ಯುಲರ್ ಬೇಸಿಸಲ್ಲಿ ಟೆಸ್ಟ್ ನಡೆಯೋದು ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಸೊ ದ್ಯಾಟ್ ನೀವು ಯಾವ ಒಂದು ರೀತಿಯಲ್ಲಿ ಎಕ್ಸಾಮ್ ಬರೀತಿದ್ದೀರಿ ಅಥವಾ ನೀವು ಯಾವ ರೀತಿ ಆನ್ಸರ್ ರೈಟಿಂಗ್ ಬರೀತಿದ್ದೀರಿ, ಅದರಲ್ಲಿ ಏನಾದರೂ ಇಂಪ್ರೂವ್ಮೆಂಟ್ ಬೇಕಿದೆಯಾ, ಇಲ್ಲ ಇಂಪ್ರೂವ್ಮೆಂಟ್ ಅಂತಂದರೆ ಯಾವ ಡೈರೆಕ್ಷನಲ್ಲಿ ಇಂಪ್ರೂವ್ಮೆಂಟ್ ಎಕ್ಸೆಟ್ರಾನ ಡಿಸ್ಕಸ್ ಮಾಡಿ ನಿಮ್ಮ ಒಂದು ಸ್ಕಿಲ್ಸ್ ಅಥವಾ ನಿಮ್ಮ ನಾಲೆಜನ್ನು ಎನ್ಹ್ಯಾನ್ಸ್ ಮಾಡೋದಕ್ಕೆ ಇರುವಂಥ ಒಂದು ಬ್ಯಾಚ್ ಅಂತ ಹೇಳ್ಬೋದು. ಸೊ ಸ್ಟಾರ್ಟ್ ಆಗಿದೆ. ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ ಅಥವಾ ಮೇನ್ಸಿಗೆ ಆಲ್ರೆಡಿ ಅಪಿಯರ್ ಆಗೋದಕ್ಕೆ ಕ್ವಾಲಿಫೈ ಆಗಿರುವಂಥ ಸ್ಟೂಡೆಂಟ್ಸ್, ನೀವು ಈ ಬ್ಯಾಚಿಗೆ ಎನ್ರೋಲ್ ಆಗಬಹುದು. ಸೊ ಬ್ಯಾಚ್ನ ಶುರು ಮಾಡೋಣ. ವಿಡಿಯೋ ಶುರು ಮಾಡೋಣ. ಫಸ್ಟ್ ಥಿಂಗ್, ಸಿವಿಲ್ ಜಡ್ಜ್ಮೆಂಟ್ ಆ್ಯಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್ ಎರಡೂ ಸಹ ಹೈಲಿ ಸ್ಕೋರಿಂಗ್ ಪೇಪರ್. ಹೇಗೆ ನಿಮ್ಮ ಸ್ಕೂಲ್ ಕಾಲೇಜಲ್ಲಿ ಪ್ರಾಕ್ಟಿಕಲ್ ಪೇಪರ್ ಆ್ಯಂಡ್ ಥಿಯರಿ ಪೇಪರ್ ಸಪ್ರೇಟ್ ಆಗಿರ್ತಿತ್ತು ನಮಗೆ. ಆ್ಯಂಡ್ ಪ್ರಾಕ್ಟಿಕಲ್ ಪೇಪರಲ್ಲಿ ಔಟ್ ಆಫ್ 40 ಸ್ಕೋರ್ ಮಾಡ್ತಿದ್ವಿ. ಥಿಯರಿ ಪೇಪರ್ ಕಾನ್ಸೆಪ್ಟ್ಸ್ ಬರೆಯೋದು, ನಮ್ಮ ಲಾ ಪೇಪರ್ ಒಂದು ರೀತಿ. ಬಟ್ ಪ್ರಾಕ್ಟಿಕಲ್ ಪೇಪರಲ್ಲಿ ಬೆಸ್ಟ್ ಸ್ಕೋರ್ ಬರುತ್ತೆ ಆಲ್ಮೋಸ್ಟ್ ಪ್ರತಿಯೊಬ್ಬರಿಗೂ ಸಹ. ದ್ಯಾಟ್ ಈಸ್ ಯೋರ್ ಜಡ್ಜ್ಮೆಂಟ್ ರೈಟಿಂಗ್ ಪೇಪರ್. ಎರಡು ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಜಡ್ಜ್ಮೆಂಟ್ ನಿಮಗೆ ಒಳ್ಳೆ ಮಾರ್ಕ್ಸನ್ನು ಫೆಚ್ ಮಾಡುತ್ತೆ. ನಿಮ್ಮ ಮೆರಿಟಲ್ಲಿ ಮಾರ್ಕ್ಸ್ ಹೆಚ್ಚಿಗೆ ತೊಗೊಂಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಫೈನಲ್ ರ್ಯಾಂಕಿಂಗ್ ಲಿಸ್ಟಲ್ಲಿನೂ ಸಹ ನೀವು ಮೇಲೆ ಬರೋದಕ್ಕೆ ಹೆಲ್ಪ್ ಮಾಡುತ್ತೆ. ಬಿಕಾಸ್ ಅಲ್ಟಿಮೇಟ್ಲಿ ಮೇನ್ಸ್ ಆ್ಯಂಡ್ ಇಂಟರ್ವ್ಯೂ ಮಾರ್ಕ್ಸ್ ಒಟ್ಟಿಗೆ ಸೇರಿ ನಿಮ್ಮ ರ್ಯಾಂಕ್ ಡಿಸೈಡ್ ಆಗೋದು. ಸೊ ಬೆಸ್ಟ್ ನೀವು ಇಟ್ ಈಸ್ ಅ ಸ್ಕಿಲ್ ಬೇಸ್ಡ್ ಪೇಪರ್ ಅಂತ ಹೇಳ್ಬೋದು, ಅಥವಾ ಪ್ರಾಕ್ಟಿಕಲ್ ಪೇಪರ್. ಆಲ್ರೆಡಿ ನಿಮಗೆ ಇರುವಂಥ ಥಿಯರಿಟಿಕಲ್ ನಾಲೆಜ್ ಏನಿದೆ ಅದನ್ನ ಅಪ್ಲೈ ಮಾಡ್ತಿರುವಂಥ ಒಂದು ಪೇಪರ್. ಆ್ಯಂಡ್ ಈ ಪೇಪರ್ ಸಿನ್ಸ್ ಒಂದು ಲೆವೆಲ್ ಪ್ಲೇಯಿಂಗ್ ಫೀಲ್ಡ್, ಎಲ್ಲರೂ ಈಗಲೇ ಕಲಿತಿರುವಂಥದ್ದು, ಯಾರಿಗೂ ಕಾಲೇಜ್ ಸಿಲೆಬಸಲ್ಲಿ ಇದ್ದಂಥದ್ದಲ್ಲ. ಸೊ ಎಲ್ಲರೂ ಆ ಒಂದು ನಾಲೆಜ್ನ ಎನ್ಹ್ಯಾನ್ಸ್ ಮಾಡ್ಕೊಳ್ಳೋದಕ್ಕೆ ಕಲಿತು ಮುಂದಕ್ಕೆ ಬರ್ತಿರುವಂಥ ಪೇಪರ್. ಆ್ಯಂಡ್ ಡೆಫಿನೆಟ್ಲಿ ಎಲ್ಲರಿಗೂ ಸಹ ಸರಿಯಾಗಿ ಕಲ್ತಿದ್ದೀರಿ, ಫಾರ್ಮ್ಯಾಟ್ ಗೊತ್ತಿದೆ, ಅಪ್ರಿಸಿಯೇಷನ್ ಗೊತ್ತಿದೆ, ಮಾರ್ಷಲಿಂಗ್ ಗೊತ್ತಿದೆ, ದೆನ್ ಒಳ್ಳೆ ಮಾರ್ಕ್ಸೇ ಬರುತ್ತೆ. ಸೊ ಅಂಥ ಒಂದು ಪೇಪರ್. ಸೊ ಹಾಗಾಗಿ ಆದಷ್ಟು ಜಾಸ್ತಿ ಫೋಕಸ್ ಮಾಡಿ. ಆಲ್ಸೋ ಅಟ್ಲೀಸ್ಟ್ ಸ್ಟಾರ್ಟ್ ರೀಡಿಂಗ್ ಯೋರ್ ಜಡ್ಜ್ಮೆಂಟ್ಸ್. ಲ್ಯಾಂಡ್ಮಾರ್ಕ್ ಜಡ್ಜ್ಮೆಂಟ್ಸ್ನ ಓದಿ. ಆ ಲ್ಯಾಂಗ್ವೇಜ್ ನಿಮ್ಮ ಆನ್ಸರಲ್ಲಿ ರಿಫ್ಲೆಕ್ಟ್ ಆಗುತ್ತೆ 100%. ಆ ವರ್ಡಿಂಗ್ಸ್ ಆಗ್ಬೋದು, ಲ್ಯಾಂಗ್ವೇಜ್ ಆಗ್ಬೋದು, ಒಬಿಟರ್ ಡಿಕ್ಟ್ ಆಗ್ಬೋದು, ರೀಸನಿಂಗ್ ಹೇಗೆ ಕೊಡ್ತಿದ್ದಾರೆ, ಎವ್ರಿಥಿಂಗ್ ನಿಮಗೆ ಅರ್ಥ ಆಗ್ತಾ ಬರುತ್ತೆ. ಈಗ ಸ್ಪೆಷಲಿ ಒನ್ಸ್ ಯು ಅಂಡರ್ಸ್ಟ್ಯಾಂಡ್ ಫಾರ್ಮ್ಯಾಟ್ ಹೇಗಿರುತ್ತೆ ಆ್ಯಂಡ್ ನೀವು ಏನು ಬರೀತಿದ್ದೀರಿ, ನಿಮಗೆ ಕೊಟ್ಟಂಥ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸನ್ನು ಓದೋದ್ರಿಂದ ಜಡ್ಜ್ಮೆಂಟ್ಸ್ನ ಕ್ವೆಶನ್ನೇ ಲೆಂದಿ ಅಲ್ವಾ. ಸೊ ಅದನ್ನು ಓದಿ ನೀವು ಅದರಲ್ಲಿ ರಿಲೇಟೆಡ್ ಆಗಿ ನಿಮ್ಮ ಜಡ್ಜ್ಮೆಂಟ್ ನೀವು ಬರೀತಿರೋವಂಥದ್ದು. ಆಲ್ಸೋ ಪ್ರಾಕ್ಟೀಸ್ ಶುರು ಮಾಡಿ. ಅಟ್ಲೀಸ್ಟ್ ಎಕ್ಸಾಮ್ಗೆ ಹೋಗೋದಕ್ಕೆ ಮುಂಚೆ ರಿಕ್ವೈರ್ಡ್ ಅಂತಂದರೆ ಮಿನಿಮಮ್ 5 ಜಡ್ಜ್ಮೆಂಟ್ ಆದರೂ ಬರೀರಿ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸಿಗೆ. ಇಲ್ಲ ಆದಷ್ಟು 10 ಜಡ್ಜ್ಮೆಂಟ್ ಆದರೂ ಬರೀಬಹುದು ಅಂತಂದರೆ ಅಟ್ಲೀಸ್ಟ್ ಆಲ್ಟರ್ನೇಟ್ ಡೇಸ್ ಒಂದು ಸಿವಿಲ್ ಒಂದು ಕ್ರಿಮಿನಲ್ ಅನ್ನೋ ರೀತಿ 7 to 8 10 ಜಡ್ಜ್ಮೆಂಟ್ಸ್ ಇಫ್ ಪಾಸಿಬಲ್ ಬರೆದು ರೆಡಿ ಇರಿ ಎಕ್ಸಾಮಿಗೆ. ಆ್ಯಂಡ್ ಡೆಫಿನೆಟ್ಲಿ ಒಂದು 5 ಬರೆದಿದ್ದೀರಿ ಅಂತಂದ್ರೂ ನೀವು ಒಳ್ಳೆ ಮಾರ್ಕ್ಸನ್ನೇ ಸ್ಕೋರ್ ಮಾಡೋ ಅಂತ ಒಂದು ರೇಂಜಿಗೆ ಬಂದಿರ್ತೀರಿ ಇಫ್ ಯು ಆರ್ ಡೂಯಿಂಗ್ ಇನ್ ಅ ರೈಟ್ ವೇ, ರೈಟ್ ಸ್ಟ್ರಾಟಜಿ ಇದರಲ್ಲಿ.
ಅಪ್ರಿಸಿಯೇಷನ್ ಮಾರ್ಷಲಿಂಗ್ ಪ್ರಾಪರ್ ಆಗಿದೆ ಅಂತಂದಾಗ ಆ್ಯಂಡ್ 10 ಬರೆದಿದ್ರಿ ಅಂತಂದರೆ 100% ಯು ವಿಲ್ ಡೂ ಯೋರ್ ಬೆಸ್ಟ್ ಇನ್ ದ ಪೇಪರ್ ಆ್ಯಂಡ್ ಆ ಮಾರ್ಕ್ಸ್ ನಿಮಗೆ ನಿಮ್ಮ ಒಂದು ಹಾರ್ಡ್ ವರ್ಕ್ಗೆ ಒಳ್ಳೆ ಮಾರ್ಕ್ಸೇ ಸಿಗುತ್ತೆ. ಸೊ ಆ್ಯಕ್ಚುಲಾಗಿ ಇಲ್ಲಿ ಮಾಡುವಂಥದ್ದು ಏನಿಲ್ಲ. ಫಸ್ಟ್ ಏನು ಅಂತಂದರೆ ಎವ್ರಿಥಿಂಗ್ ಇಸ್ ಗಿವನ್ ಇನ್ ಯೋರ್ ಕ್ವೆಶನ್ ಪೇಪರ್. ಪ್ರತಿಯೊಂದು ಕ್ವೆಶನ್ ಪೇಪರಲ್ಲಿದೆ. ನೀವು ಕಲಿಬೇಕಾಗಿರೋದು ಒಂದು ಫಾರ್ಮ್ಯಾಟ್. ಸಿವಿಲ್ ಜಜ್ಮೆಂಟ್ ಅಂತ ಅಂದಾಗ ನಿಮಗೆ 2 ಇಶ್ಯೂಸ್ ರಿಲೇಟೆಡ್ ಕ್ವೆಶನ್ ಆ್ಯಂಡ್ ಒಂದು ಜಜ್ಮೆಂಟ್ ಕ್ವೆಶನ್ ಬರುತ್ತೆ. ಇಟ್ ಕ್ಯಾನ್ ಬಿ 10 + 15 + 75 ಅಂತ ಕೇಳ್ಬೋದು. ಆ್ಯಕ್ಚುಲಿ ಜಜ್ಮೆಂಟ್ ರೈಟಿಂಗ್ ಇದರ್ 75 ಮಾರ್ಕ್ಸಿಗಿರುತ್ತೆ ಇಲ್ಲ 70 ಮಾರ್ಕ್ಸಿಗಿರುತ್ತೆ. ಇದು ಸಿವಿಲ್ ಪೇಪರ್ 2 ಇಶ್ಯೂಸ್ನ ಕ್ವೆಶನ್. ಸೊ ಇಶ್ಯೂಸ್ ಅಂತ ಅಂದಾಗ ನಿಮಗೆ ರಿಟರ್ನ್ ಸ್ಟೇಟ್ಮೆಂಟ್ ಮತ್ತು ಪ್ಲೇಂಟ್ನ ಜಿಸ್ಟನ್ನು ಕೊಟ್ಟಿರ್ತಾರೆ. ಅದನ್ನು ಓದಿ ಇದು ನಿಮ್ಮ ರಿಟರ್ನ್ ಪ್ಲೇಂಟ್ದು ಮತ್ತು ರಿಟರ್ನ್ ಸ್ಟೇಟ್ಮೆಂಟ್ದು ಜಿಸ್ಟ್. ಇದನ್ನು ಓದಿ ನೀವು ಏನೆಲ್ಲ ಕಾನ್ಫ್ಲಿಕ್ಟಿಂಗ್ ಪಾಯಿಂಟ್ಸ್ ಇದೆ ಅದನ್ನು ಇಶ್ಯೂಸ್ ಏನೇನೆಲ್ಲ ರೇಸ್ ಆಗ್ತದೆ, ಇಶ್ಯೂ ಆಫ್ ಫ್ಯಾಕ್ಟ್, ಇಶ್ಯೂ ಆಫ್ ಲಾ, ಅದನ್ನು ಫ್ರೇಮ್ ಮಾಡ್ತೀರಿ. ದೆನ್ ಇದೇ ರೀತಿ ಸೆಕೆಂಡ್ ಕ್ವೆಶನ್ ಸೇಮ್ ಟು ಸೇಮ್. ಡಿಫ್ರೆನ್ಸ್ ಏನಂತಂದರೆ ಅದಕ್ಕೆ 10 ಮಾರ್ಕ್ಸ್ ಕಮ್ಮಿ. ಒಂದು 5 to 6 ಇಶ್ಯೂಸ್ ಅಂತಂದರೆ 4 to 5 ಇಶ್ಯೂಸ್ ಅಂದರೆ ಇದರಲ್ಲೊಂದು ಇನ್ನೊಂದು 2 ಇಶ್ಯೂಸ್ ಜಾಸ್ತಿ, 15 ಮಾರ್ಕ್ಸ್. ಸೊ ಆ್ಯಂಡ್ ಕ್ವೆಶನ್ ನೇಚರು ಸ್ವಲ್ಪ ಬದಲಾಗುತ್ತೆ. ಅದು ಚೂರು ಡೈರೆಕ್ಟೆಡ್ ನೇಚರ್ ಆಗುತ್ತೆ. ಇದರಲ್ಲಿ ನೀವು ಸ್ಪೆಷಲಿ ಈ ಪೇಪರಲ್ಲಿ ನೀವು 2 ಈಸಿ ಇದೆ, ಬಟ್ ಫೆಚ್ ಮಾಡಬೇಕಾಗಿರತ್ತೆ ಅಷ್ಟೇ. ವಾಟ್ ಈಸ್ ದ ಕಾನ್ಫ್ಲಿಕ್ಟ್ ಅನ್ನೋದನ್ನು, ಇಶ್ಯೂಸನ್ನು ನೀವೇ ಫ್ರೇಮ್ ಮಾಡ್ತಿರೋವಂಥದ್ದು. ನೆಕ್ಸ್ಟ್ ಇದು ನಿಮ್ಮ ಜಜ್ಮೆಂಟ್ ವಿಚ್ ಇಸ್ ಆಸ್ ಫಾರ್ 75 ಮಾರ್ಕ್ಸ್. ಆ್ಯಂಡ್ ಈ 75 ಮಾರ್ಕ್ಸಲ್ಲಿ ಕಾಸ್ಟ್ ಟೈಟಲ್, ರಿಟರ್ನ್ ಸ್ಟೇಟ್ಮೆಂಟ್, ಪ್ಲೇಂಟ್ ಮತ್ತು ಎಲ್ಲ ವಿಟ್ನೆಸಸ್, ಓರಲ್ ಆ್ಯಂಡ್ ಡಾಕ್ಯುಮೆಂಟ್ರಿ, 2 ಟೆಸ್ಟಿಮನಿ, ಫೈನಲ್ ಆರ್ಗ್ಯುಮೆಂಟ್ಸ್ ಎಲ್ಲನೂ ಕೊಟ್ಟಿರ್ತಾರೆ. ಇದನ್ನೆಲ್ಲ ಓದಿ ನೀವು ನಿಮ್ಮ ಜಡ್ಜ್ಮೆಂಟನ್ನು ಬರೀತೀರಿ. ಸೊ ಮಾರ್ಷಲಿಂಗ್ ಮಾಡೋದಕ್ಕೆ ಆಲ್ರೆಡಿ ಮ್ಯಾಟರ್ ಇಲ್ಲಿದೆ ಆಯಿತಾ. ಅಪ್ರಿಸಿಯೇಷನ್ ಮಾಡೋದಕ್ಕೆ ನಿಮಗೆ ಬೇಕಾಗಿರೋದು ಎವಿಡೆನ್ಸ್ ಆ್ಯಕ್ಟ್ನ ನಾಲೆಜ್. ಅದು ಬಿಟ್ಟು CPC, SRA, TPA ರಿಕ್ವೈರ್ಡ್ ಏನೆಲ್ಲ ಆ್ಯಕ್ಟ್ಸ್ ಇದೆ ಸಬ್ಜೆಕ್ಟ್ ಮ್ಯಾಟರ್ ರಿಲೇಟೆಡ್ ಅದು ನಿಮಗೆ ಬೇಕಿರುತ್ತೆ. ವಿಚ್ ಈಸ್ ಅಟ್ಲೀಸ್ಟ್ ಬೇರ್ ಮಿನಿಮಮ್. ಆ್ಯಂಡ್ ಪ್ರಿಲಿಮ್ಸಿಂದನೂ ನೀವು ಓದಿರೋದೇ, ಕಾಲೇಜಿಂದ ಓದಿರೋದೇ ಸೆಕ್ಷನ್ಸ್ನ ಅಪ್ಲಿಕೇಶನ್ ನಿಮಗೆ ಗೊತ್ತಾಗಬೇಕು. ಸ್ಪೆಷಲ್ ನಾಲೆಜ್ ಫಾರ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಅಂತಂದರೆ ಎವಿಡೆನ್ಸ್ ಆ್ಯಕ್ಟೇ ಪ್ರೈಮರಿ ಬೇಸಿಸ್ ಆಗೋದು ಅಪ್ರಿಸಿಯೇಷನ್ ಮಾಡೋದಕ್ಕೆ. ಆ್ಯಂಡ್ ಇದನ್ನು ಕಲಿತ್ರೆ ಬೆಸ್ಟ್ ಆಗಿ ನೀವು ಜಜ್ಮೆಂಟ್ ಬರೀಬಹುದು. ಸೊ ಆ್ಯಂಡ್ ಆಲ್ಸೋ ಇನ್ನಷ್ಟು ರಿಲೇಟೆಡ್ ನಿಮಗೆ ಕೇಸ್ ಲಾಸ್ ಬರೀಬಹುದು ಅಥವಾ ಪ್ರೀವಿಯಸ್ ಜಜ್ಮೆಂಟ್ಸ್ನ ಓದೋದ್ರಿಂದ, ಆಲ್ರೆಡಿ ಇರುವಂಥ ಲ್ಯಾಂಡ್ಮಾರ್ಕ್ ಜಜ್ಮೆಂಟ್ಸ್ನ ಓದೋದ್ರಿಂದ ನಿಮಗೆ ಮತ್ತಷ್ಟು ಐಡಿಯಾ ಸಿಗುತ್ತೆ. ಆ್ಯಂಡ್ ಪ್ರಾಪರಾಗಿ ಡೀಟೇಲ್ಡ್ ಲೆಕ್ಚರ್ಸ್ ಫಾರ್ ಜಜ್ಮೆಂಟ್ ರೈಟಿಂಗ್ ನಿಮಗೆ ಕ್ಲಾಸಸ್ಸಲ್ಲಿ ನಡೀತಿದೆ. ಸೊ ಫಾರ್ ವಿಚ್ ಯು ಕ್ಯಾನ್ ಜಾಯಿನ್ ದ ಕ್ಲಾಸಸ್. ಇಲ್ಲಿ ನಾನು ನಿಮಗೆ ಒಂದು ಬೇಸಿಕ್ ಔಟ್ಲೈನ್ ಹೀಗೆಲ್ಲ ಇದೆ ಆ್ಯಂಡ್ ಫಾರ್ ವಿಚ್ ಯು ಹ್ಯಾವ್ ಟು ಸ್ಟ್ರಾಟಜೈಸ್ ಆ್ಯಂಡ್ ಏನು ಕಲಿಬೇಕು ಅನ್ನೋದನ್ನು ಹೇಳ್ತಿರೋವಂಥದ್ದು. ಸೊ ಫಾರ್ ಕ್ರಿಮಿನಲ್ ಅಂತ ಅಂದಾಗ ಒಂದು ಪ್ಲೀ ಕ್ವೆಶನ್ ಬರುತ್ತೆ, ಸೇಮ್ 100 ಮಾರ್ಕ್ಸ್ ಪೇಪರ್. ಒಂದು ಪ್ಲೀ, ಒಂದು ಚಾರ್ಜಸ್ ಫ್ರೇಮಿಂಗ್. ದಿಸ್ ಇಸ್ ಪ್ಲೀ ಫಾರ್ 10 ಮಾರ್ಕ್ಸ್. ಆ್ಯಂಡ್ ಚಾರ್ಜಸ್ ಅಂತ ಅಂದಾಗ ಚಾರ್ಜಸ್ ಇಸ್ ಫಾರ್ 20 ಮಾರ್ಕ್ಸ್. ಸೊ ಲೇಟರ್ ನೆಕ್ಸ್ಟ್ ನಮಗೆ 70 ಮಾರ್ಕ್ಸ್ನ ಜಡ್ಜ್ಮೆಂಟ್ ರೈಟಿಂಗ್. ಸೇಮ್ ಜಡ್ಜ್ಮೆಂಟ್ ರೈಟಿಂಗ್ ಇಲ್ಲಿನೂ ಸಹ ನಿಮಗೆ ಕಾಸ್ಟಲ್ಲಿ ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಏನು ಅನ್ನೋದರ ಒಂದು ಬ್ರೀಫ್ ಫ್ಯಾಕ್ಟ್ಸ್ ಇರುತ್ತೆ ಪ್ರಾಸಿಕ್ಯೂಷನ್ದು. ದೆನ್ ನಿಮಗೆ ಎಲ್ಲ ಒಂದು ಟೆಸ್ಟಿಮನೀಸ್ ಶುರು ಆಗುತ್ತೆ. ಸೊ ವಿಟ್ನೆಸಸ್. ಆ್ಯಂಡ್ ಈ ಪೇಪರಲ್ಲಿ ಸುಮಾರು ನಿಮಗೆ 10 ಜನ ವಿಟ್ನೆಸ್ ಬಂದಿದ್ರು. ವಿಟ್ನೆಸ್ ಅಂತಂದಾಗ ಚಾನ್ಸ್ ವಿಟ್ನೆಸ್, ಐ ವಿಟ್ನೆಸ್, ಚೈಲ್ಡ್ ರಸ್ಟಿಕ್ ವಿಟ್ನೆಸ್ ಅಥವಾ ಇಂಟ್ರೆಸ್ಟೆಡ್ ವಿಟ್ನೆಸ್, ಪೊಲೀಸ್ ಆಫೀಸರ್ ಅಫಿಷಿಯಲ್ ಡ್ಯೂಟಿ ಡಿಸ್ಚಾರ್ಜ್ ಮಾಡ್ತಿರೋಂಥ ಒಂದು ರಿಲೇಟೆಡ್ ಅಫಿಷಿಯಲ್ ವಿಟ್ನೆಸ್, ಅಥವಾ ಮೆಡಿಕಲ್ ಡಾಕ್ಟರ್ ಒಬ್ರು ಬರ್ತಾರೆ ಬೇಸ್ಡ್ ಆನ್ ಮೆಡಿಕಲ್ ರಿಪೋರ್ಟ್ನ ಒಂದು ಎಕ್ಸ್ಪರ್ಟ್ ಎವಿಡೆನ್ಸ್ ಇದರಲ್ಲಿ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟ್ನೆಸಸ್ ಎಲ್ಲರೂ ನಿಮಗೆ ಈ ಒಂದು ಸಿನಾರಿಯೋಲಿ ಪ್ರೆಸೆಂಟ್ ಮಾಡ್ತಾರೆ. ಅವರ ಎಲ್ಲರ ಒಂದು ಅಪ್ರಿಸಿಯೇಷನನ್ನು ಮಾಡಬೇಕಿರುತ್ತೆ. ಆ್ಯಂಡ್ ಯಾವ ಸೆಕ್ಷನ್ಸ್ ರಿಲೇಟೆಡ್ ನೀವು ಅವರ ಒಂದು ಪಾಯಿಂಟ್ಸನ್ನು ರಿಲೆವೆಂಟ್ ಮಾಡ್ತೀರಿ ಈ ಒಂದು ಜಡ್ಜ್ಮೆಂಟ್ಗೆ, ಅದನ್ನು ನೀವು ಎವಿಡೆನ್ಸ್ ಆ್ಯಕ್ಟನ್ನು ಕಲಿತೀರಿ. ಇದಿಷ್ಟು ಬೇಸಿಕ್ ಸಿವಿಲ್ ಆ್ಯಂಡ್ ಕ್ರಿಮಿನಲ್ ಜಡ್ಜ್ಮೆಂಟಲ್ಲಿ ಇರುವಂಥದ್ದು. ಈಗ ಟೈಮ್ ಅಂತ ಬಂದಾಗ ಪ್ಲೀ ಕ್ರಿಮಿನಲ್ ಬಗ್ಗೆ ಮಾತನಾಡ್ತಿರೋದು. ಪ್ಲೀಯಲ್ಲಿರುವಂಥ ಈ 10 ಮಾರ್ಕ್ಸ್ ಆ್ಯಕ್ಚುಲಿ ಫ್ರೀ ಮಾರ್ಕ್ಸ್. ಏನು ನಿಮಗೆ ಇಲ್ಲಿರೋದನ್ನು ಜಸ್ಟ್ ಯು ಫಾರ್ಮಲೈಸಿಂಗ್, ಜಸ್ಟ್ ಒಂದು ಫಾರ್ಮ್ಯಾಟಿಗೆ ಹಾಕ್ತಿದ್ದೀರಿ ಅಷ್ಟೇ. ಆ್ಯಂಡ್ ಯು ಆರ್ ಆ್ಯಡಿಂಗ್ ಸೆಕ್ಷನ್, ಅದು ಬಿಟ್ಟರೆ ಎಕ್ಸ್ಟ್ರಾ ಏನೂ ಇಲ್ಲ. 10 ಮಾರ್ಕ್ಸ್ ನಿಮಗೆ ಹಾರ್ಡ್ಲಿ 10 ಮಿನಿಟ್ಸ್ ಹಿಡಿಯುತ್ತೆ. ಹಾರ್ಡ್ಲಿ 10 ಮಿನಿಟ್ಸ್ ಆಯಿತಾ ಪ್ಲೀ ಬರೆಯೋದಕ್ಕೆ. ದೆನ್ ಚಾರ್ಜಸ್ ಫ್ರೇಮಿಂಗ್ ನೀವು ಅಟ್ಲೀಸ್ಟ್ ಒಂದು ಒಳ್ಳೆ ಪ್ರಾಕ್ಟೀಸ್ ದಟ್ ಈಸ್ 4 to 5 ಚಾರ್ಜಸ್ ಫ್ರೇಮ್ ಮಾಡಿದ್ದೀರಿ ಅಂತಂದರೆ ಚಾರ್ಜಸ್ ಫ್ರೇಮಿಂಗ್ ನೀವು ನಾಟ್ ಮೋರ್ ದ್ಯಾನ್ 20 ಮಿನಿಟ್ಸ್, ಇದಕ್ಕಿಂತ ಜಾಸ್ತಿ ಬೇಕಾಗಿಲ್ಲ. ಸೊ ಎಟ್ ಎನಿ ಕಾಸ್ಟ್ ಆರಾಮಾಗಿ ನಿಮ್ಮ ಹತ್ರ 2.5 hours
2.5 ಗಂಟೆನೇ ಉಳಿಸ್ಕೋಬಹುದು. ಆ್ಯಂಡ್ ಈ 2.5 hour ಸಹ ಸಿನ್ಸ್ ಜಡ್ಜ್ಮೆಂಟ್ ರೈಟಿಂಗ್ ಕ್ವೆಶನ್ ತುಂಬ ಲೆಂದಿ ಇರುತ್ತೆ ಆ್ಯಂಡ್ ಆ ಕ್ವೆಶನ್ನ ಮತ್ತೆ ಓದೋಂಥ ನೀವು ಆಪರ್ಚುನಿಟಿ ನೀವು ತಗೊಳ್ಳೋದು ಟೈಮ್ ವೇಸ್ಟ್ ಆಗುತ್ತೆ. ಸೊ ಹಾಗಿದ್ದಾಗ ಮೇಕ್ ಶ್ಯೂರ್ ಒಂದ್ಸತಿ ಓದಿದ್ರು ಪೂರ್ತಿ ಪ್ರಾಪರ್ ಆಗಿ ಓದಿ ಮುಗಿಸಿ ಆ್ಯಂಡ್ ಸಾಧ್ಯವಾದಷ್ಟು ಕಂಪ್ಲೀಟ್ ಅರ್ಥ ಮಾಡಿಕೊಂಡು ಓದಿ ಫುಲ್ ಪ್ರೆಸೆನ್ಸ್ ಆಫ್ ಮೈಂಡಿಂದ. ಕ್ವೆಶನ್ ಓದೋದಕ್ಕೇ ನಿಮಗೆ ಒಂದು 15 minutes ಹಿಡಿಬಹುದು. ಹಿಡಿದ್ರೂ ನಿಮ್ಮ ಹತ್ರ ಸಾಲಿಡ್ 2 hours 15 minutes ಪ್ರಾಪರ್ ಜಡ್ಜ್ಮೆಂಟ್ ರೈಟಿಂಗ್ ಬರೆಯೋದಕ್ಕೇ ಸಿಗುತ್ತೆ. ಆ್ಯಂಡ್ ಇದು ಆರಾಮಾಗಿಯೇ ನಿಮಗೆ ಸಿಗುತ್ತೆ, ಕಷ್ಟ ಅಂತೇನಿಲ್ಲ. 2 hours 15 minutes ಅಲ್ಲ, 2 hours ಸಿಗುತ್ತೆ ಅಂತಂದ್ರೂ ಸಹ ನಿಮ್ಮ ಹತ್ರ ಸಾಕಷ್ಟು ಟೈಮ್ ಆಯಿತು ಜಡ್ಜ್ಮೆಂಟ್ ಬರೆಯೋದಕ್ಕೆ. ಆ್ಯಂಡ್ ಜಡ್ಜ್ಮೆಂಟ್ ಹಾಗಂತ ಈಸಿ ಮುಗಿದೋಗುತ್ತೆ 2 hours ಅಂತ ಅಲ್ಲಿ 2 hours ಅಲ್ಲಿ ಮುಗಿದೋಗುತ್ತೆ ಅಂತ ಅಲ್ಲ. ಓನ್ಲಿ ಥಿಂಗ್ ಇಸ್ ನಿಮ್ಮ ಪ್ರಾಕ್ಟೀಸ್, ಇಫ್ ಯು ಆರ್ ಪ್ರಾಕ್ಟೀಸಿಂಗ್ ಎವ್ರಿ ಜಡ್ಜ್ಮೆಂಟ್ ಟು ಬಿ ಕಂಪ್ಲೀಟೆಡ್ 1.5 hour 2 hour ಅಲ್ಲಿ ಮುಗಿದೋಗ್ತಿದೆ ನೀವೀಗ ಪ್ರಾಕ್ಟೀಸ್ ಮಾಡ್ತಿರೋ ಜಡ್ಜ್ಮೆಂಟ್, ದೆನ್ ಡೆಫಿನೆಟ್ಲಿ ನಿಮಗೆ ಈ ಟೈಮಲ್ಲಿ ಆರಾಮಾಗಿ ಪೇಪರ್ ಮುಗಿಸ್ಬೋದು, ಪೇಪರ್ ಲೆಂದಿ ಅನಿಸೋದಿಲ್ಲ. ಸಿಮಿಲರ್ಲಿ ಸಿವಿಲಲ್ಲಿ ಕೂಡ ಸಹ ಇಶ್ಯೂಸ್ ಫ್ರೇಮ್ ಮಾಡೋದು ಎರಡು ತುಂಬಾ ಈಸಿ, ತುಂಬ ಸಿಂಪಲ್. ಒಂದೊಂದು ಇಶ್ಯೂಗೆ ಹಾರ್ಡ್ಲಿ 15 minutes ಅಂತ ತೊಗೊಂಡ್ರೆ ಸೆಕೆಂಡ್ ಇಶ್ಯೂಗೆ 15 to 20 minutes ಅಂತ ತೊಗೊಂಡ್ರು ನಿಮ್ಮ ಹತ್ರ ಇಲ್ಲೂ ಸಹ 2.5 hour ಉಳಿಯುತ್ತೆ. ಸಿವಿಲ್ ಇನ್ಫ್ಯಾಕ್ಟ್ ನಿಮಗೆ ಕ್ವೆಶನ್ ಕ್ರಿಮಿನಲ್ಗಿಂತ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಸಿಮಿಲರ್ ಆಗೇ ಇರುತ್ತೆ. ಇದನ್ನು ಓದೋದಕ್ಕೆ ನಿಮಗೆ 15 ನಿಮಿಷ ಹಿಡಿದ್ರೆ ಸಾಲಿಡ್ 2 ಗಂಟೆ ಅಂತೂ ನಿಮ್ಮ ಹತ್ರ ಇದ್ದೇ ಇದೆ ಎಟ್ ಎನಿ ಕಾಸ್ಟ್. ಸೊ ಈ 2 ಗಂಟೆಯಲ್ಲಿ ನೀವು ಆರಾಮಾಗಿನೇ ಬರೀಬಹುದು ಓನ್ಲಿ ಇಫ್ ಯು ಹ್ಯಾವ್ ಪ್ರಾಕ್ಟಿಸ್ಡ್ ವೆಲ್. ಆ್ಯಂಡ್ ಪ್ರಾಕ್ಟೀಸ್ ಅಂತ ಅಂದಾಗ ಮಿನಿಮಮ್ ಟು ಮಿನಿಮಮ್ 5 ಜಡ್ಜ್ಮೆಂಟ್ಸ್ ನೀವು ಒಳ್ಳೆ ಪ್ರಾಕ್ಟೀಸಲ್ಲಿ ಬರಿಬೇಕಾಗಿರುತ್ತೆ. ವಿತ್ ಟೈಮ್ ಬರೆಯುವಂಥ ಪ್ರತಿ ಜಡ್ಜ್ಮೆಂಟ್. ಆ್ಯಂಡ್ ಜಾಸ್ತಿ ಅಂತಂದರೆ ಪ್ರೀವಿಯಸ್ 10 years ಕ್ವೆಶನ್ ಪೇಪರ್ ಅವೈಲೇಬಲ್ ಇದೆ. ಸೊ ಹಾಗಿದ್ದಾಗ 10 ಜಡ್ಜ್ಮೆಂಟ್ನು ಬರೀರಿ. ಆ್ಯಂಡ್ ಬೆಸ್ಟ್ ನೀವು ಒಂದಕ್ಕಿಂತ ಇನ್ನೊಂದು ಚೆನ್ನಾಗಿ ಅಪ್ರಿಸಿಯೇಷನ್ನ ಬರೆಯೋದಕ್ಕೆ ಶುರು ಮಾಡಿ. ಸೆಕ್ಷನ್ಸ್ನ ಸೈಮಲ್ಟೇನಿಯಸ್ಲಿ ಇಂಡಿಯನ್ ಎವಿಡೆನ್ಸ್ ಆ್ಯಕ್ಟ್ ಆಗಿರಬಹುದು, BSA ಆಗಿರಬಹುದು, ಎವಿಡೆನ್ಸ್ ಆ್ಯಕ್ಟ್ನ ನಾಲೆಜ್ ಬಿಕಾಸ್ ಪ್ರೂವ್ ಮಾಡ್ತಿರೋಂಥ ರಿಲೆವೆನ್ಸಿ ಕೊಡ್ತಿರೋಂಥ ಸೆಕ್ಷನ್ಸ್ ನಿಮಗೆ ಗೊತ್ತಿರಲೇಬೇಕು, ಅದರಿಂದನೇ ಅಪ್ರಿಸಿಯೇಷನ್ ಮಾಡೋದಕ್ಕೆ ಸಾಧ್ಯ. ಸೊ ಪ್ಲೀಸ್ ಫೋಕಸ್ ಆನ್ ಯೋರ್ ಸೆಕ್ಷನ್ಸ್ ಆಲ್ಸೋ. ಎವಿಡೆನ್ಸ್ ಆ್ಯಕ್ಟ್ನ ಹೇಗೆ ಅಪ್ಲೈ ಮಾಡ್ತೀರಿ, ಇಟ್ ಇಸ್ ಅಬೌಟ್ ಅಪ್ಲಿಕಬಿಲಿಟಿ ಆಫ್ ಯುವರ್ ಮೈಂಡ್, ನಾಲೆಜ್, ವಿಸ್ಡಮ್ ಅಂತ ಹೇಳ್ಬೋದು. ಆ್ಯಂಡ್ ಡಿಫ್ರೆಂಟ್ ಟೈಪ್ಸ್ ಆಫ್ ವಿಟ್ನೆಸಸ್. ಒಂದು ನಿಮಗೆ 10% ಜಡ್ಜ್ಮೆಂಟ್ ರೈಟಿಂಗಲ್ಲಿ 10 to 15% ಈಸ್ ಅಬೌಟ್ ನಾಲೆಜ್ ಅಂತ ಅಂದರೆ ಉಳಿದಿದ್ದು 80 to 85 ಈಸ್ ಯೋರ್ ಸ್ಕಿಲ್, ಈಸ್ ಯೋರ್ ಪ್ರಾಕ್ಟಿಸ್. ಆ್ಯಂಡ್ ಅಷ್ಟೇ ಚೆನ್ನಾಗಿ ನೀವು ಮಾಡಬಹುದು. ಪ್ರತಿಯೊಂದು ಸ್ಟೂಡೆಂಟ್ನ ಜಡ್ಜ್ಮೆಂಟ್ ಡಿಫರ್ ಆಗುತ್ತೆ ಒಂದಕ್ಕಿಂತ ಒಂದು. ಲಾ ಪೇಪರ್ ಆದರೆ ಆಲ್ಮೋಸ್ಟ್ ಎಲ್ಲರದು ಸಿಮಿಲರ್ ಆಗೇ ಇರುತ್ತೆ ಬಿಕಾಸ್ ಸೇಮ್ ಕಾನ್ಸೆಪ್ಟ್ಸ್. ಹೆಚ್ಚು ಕಮ್ಮಿ ನಿಮಗೆ ಬರೆಯುವಂಥ ರೀತಿ ವೇರಿ ಆಗಬಹುದು ಅಥವಾ ನಿಮ್ಮ ನಾಲೆಜ್ ವೇರಿ ಆಗುತ್ತೆ ಬಿಟ್ರೆ, ಐ ಮೀನ್ ಕಾನ್ಸೆಪ್ಚುವಲ್ ನಾಲೆಜ್ ಅನ್ನೋದು ಬಿಟ್ಟರೆ. ಜಡ್ಜ್ಮೆಂಟ್ ರೈಟಿಂಗ್ ಇಸ್ ಡಿಫ್ರೆನ್ಶಿಯೇಟಿಂಗ್ ಫ್ಯಾಕ್ಟರ್ ಆ್ಯಂಡ್ ಇಲ್ಲಿ ನೀವು ಆರಾಮಾಗಿ ಮಾರ್ಕ್ಸ್ ಸ್ಕೋರ್ ಮಾಡಬಹುದು. ಸೊ ಈ ರೀತಿ 15 and 20 minutesಲ್ಲಿ ಬರೆಯೋದಕ್ಕೆ ಪ್ರಾಕ್ಟೀಸ್ ಬೇಕು. ಆ್ಯಂಡ್ ಈ ಪ್ರಾಕ್ಟೀಸನ್ನು ಮಾಡಿದ್ದೀರಿ ಅನ್ನೋದಾದರೆ ಯು ಆರ್ ಎಟ್ ಯೋರ್ ಬೆಸ್ಟ್. ಆ್ಯಂಡ್ ಜಡ್ಜ್ಮೆಂಟ್ ರೈಟಿಂಗಿಂದ ನೀವು ನಂಬಲೇಬೇಕು ದ್ಯಾಟ್ ಇದು ನಿಮಗೆ 100% ಸ್ಕೋರಿಂಗ್ ಪೇಪರ್ ಆ್ಯಂಡ್ ಈ ಮಾರ್ಕ್ಸ್ ನಿಮಗೆ ವರ್ತ್ ಆಗಿರುತ್ತೆ. ಉಳಿದಂಥ ಕಂಪ್ಲೀಟ್ 50-50 ಬಂದು ಪಾಸ್ ಆಗೋದಕ್ಕಿಂತ ಮೆರಿಟಿಗೆ ಬರೋದು ಇಂಪಾರ್ಟೆಂಟ್. ರಿಮೆಂಬರ್, ಸೊ ಮೆರಿಟಿಗೆ ಬರಬೇಕಂತಂದರೆ ಈ ಪೇಪರ್ಸಲ್ಲಿ ಒಳ್ಳೆ ಸ್ಕೋರ್ ತೊಗೊಂಬನ್ನಿ, ಆರಾಮಾಗಿ ಮೆರಿಟಲ್ಲಿ ಇರ್ತೀರಿ. ಬಿಕಾಸ್ ಓವರ್ ಆಲ್ ಮಾರ್ಕ್ಸ್ನ ನಾವು ಕನ್ಸಿಡರ್ ಮಾಡಿನೇ ಮೆರಿಟ್ ರ್ಯಾಂಕಿಂಗ್ ನಿಮ್ಮನ್ನು ತೊಗೊಳ್ಳೋದು. ಸೊ ಹಾಗಿದ್ದಾಗ ಒಂದು ನಿಮಗೆ ಪೇಪರ್ ಕಷ್ಟ, ಟ್ರಾನ್ಸ್ಲೇಷನ್ ಕಷ್ಟ ಅಂತಂದ್ರೂ ಜಡ್ಜ್ಮೆಂಟ್ ರೈಟಿಂಗ್ ತುಂಬ ಈಸಿ, 2 ಪೇಪರ್. ಸೊ ಡೂ ಯೋರ್ ಬೆಸ್ಟ್. ಆ್ಯಂಡ್ ಸ್ವಾತಿ ಲಾ ಅಕಾಡೆಮಿ ಕಡೆಯಿಂದ ನಮಗೆ ಈ ಬ್ಯಾಚಸ್ ಏನಿದೆ ಇಲ್ಲಿ ನಾವು ನಿಮಗೆ ಸ್ಯಾಂಪಲ್ ಆನ್ಸರ್ಸ್ನ ಪ್ರೊವೈಡ್ ಮಾಡ್ತೀನಿ, ವೇರ್ ನೀವು ಇನ್ನೂ ಚೆನ್ನಾಗಿ ಒಳ್ಳೆ ರೀತಿಯಲ್ಲಿ ಕಲಿಬಹುದು ಜಡ್ಜ್ಮೆಂಟ್ ರೈಟಿಂಗ್ನ. ಸೊ ಹಾಗೆ ಫಾರ್ ಆಲ್ ದ 4 ಪೇಪರ್ಸ್. ಬಟ್ ಜಡ್ಜ್ಮೆಂಟ್ ರೈಟಿಂಗ್ ಸ್ಪೆಷಲಿ ನಿಮಗೆ ಎಲ್ಲ ರೀತಿಯಾದಂಥ ಸ್ಯಾಂಪಲ್ ಆನ್ಸರ್ಸ್ ಕನ್ನಡ, ಇಂಗ್ಲೀಷ್ 2 ಲ್ಯಾಂಗ್ವೇಜಲ್ಲಿ ಇರುತ್ತೆ. ಸೊ ಇಂಟ್ರೆಸ್ಟೆಡ್ ಇರುವಂಥ ಸ್ಟೂಡೆಂಟ್ಸ್ 9650849915 ಈ ನಂಬರಿಗೆ ಕಾಲ್ ಮಾಡಿ ನಿಮ್ಮನ್ನು ನೀವು ಅಡ್ಮಿಷನ್ ತೊಗೊಳ್ಬಹುದು. ಹಾಗೆ ಸ್ವಾತಿ ಲಾ ಅಕಾಡೆಮಿ ಅಂತ ಅಪ್ಲಿಕೇಶನ್ ಇದೆ, ಅದನ್ನು ಇನ್ಸ್ಟಾಲ್ ಮಾಡಿಕೊಂಡು ಅಲ್ಲಿ ಬೇಕಾದ್ರೆ ನೀವು ಕ್ಲಾಸಸ್ನ ಆಕ್ಸೆಸ್ ಮಾಡಬಹುದು. ಇಲ್ಲ swatilaw.comನ ವಿಸಿಟ್ ಮಾಡಿನೂ ನೀವು ಕ್ಲಾಸಸ್ಗೆ ಆಕ್ಸೆಸ್ ತೊಗೊಳ್ಬಹುದು. ಇದಿಷ್ಟು ನಿಮಗೆ ಈ ವಿಡಿಯೋ. ಆ್ಯಂಡ್ ವಿಡಿಯೋ ಇಷ್ಟ ಆಗಿದೆ ಅನ್ನೋದಾದರೆ ಅಟ್ಲೀಸ್ಟ್ ಒಬ್ಬ ಫ್ರೆಂಡ್ ಜೊತೆಗೆ ಶೇರ್ ಮಾಡಿ ಆ್ಯಂಡ್ ಈ ನಾಲೆಜನ್ನು ಹಂಚ್ಕೊಳ್ಳಿ. ಅಥವಾ ನಿಮ್ಮ ಗೊತ್ತಿರೋವಂಥ ಯಾರಾದರೂ ಮೇನ್ಸ್ ಅಟೆಂಡ್ ಮಾಡ್ತಿದ್ದಾರೆ ಅಂತಂದರೆ
ಪ್ಲೀಸ್ ಅವರಿಗೆ ಈ ವಿಡಿಯೋ ಅಟ್ಲೀಸ್ಟ್ ಸೆಲ್ಫ್ ಸ್ಟಡಿ ಮಾಡ್ತಿದ್ದಾರೆ ಅನ್ನೋಂಥವರಿಗೆ ಶೇರ್ ಮಾಡಿ, ಸೊ ದ್ಯಾಟ್ ಅವರಿಗೆ ಇದೊಂದು ಹೆಲ್ಪ್ ಆಗುತ್ತೆ. ಆಲ್ಸೋ ಇಷ್ಟ ಆಗಿದೆ ಅಂತಂದರೆ ಲೈಕ್ ಮಾಡಿ, ಆ್ಯಂಡ್ ಇದೇ ರೀತಿ ಇನ್ನಷ್ಟು ಕಂಟೆಂಟ್ಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ವೆರಿ ಮಚ್.